ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ವಿಭಾಗಗಳ ನೆರೆ ಮತ್ತು ಬರ ಅಧ್ಯಯನ ತಂಡದೊಂದಿಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಳಕಿಲ್ರ ಕುಮಾರಸ್ವಾಮಿ ಭೇಟಿ ನೀಡಿ ಬರ ವೀಕ್ಷಣೆ ಮಾಡಿದ್ರು. ಹಲಕುರ್ಕಿ, ಕೊಂಕನಕೊಪ್ಪ, ಹಂಗರಗಿ ಹಾಗೂ ಕಾಜಿಬೂದಿಹಾಳ ಗ್ರಾಮ ಸೇರಿದಂತೆ ವಿವಿಧ ಗ್ರಾಮಗಳ ಕೃಷಿ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ರೈತರ ಅಳಲನ್ನು ಆಲಿಸಲಾಯಿತು. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಇದ್ದಂಗೆ ತಲೆಬಾಗ್ಬಿಟ್ಟು ಕೊಟ್ಬಿಡ್ತೀನಿ ಅಂದ್ರೆ ಅದಕ್ಕೂ ಮಾನವೀಯತೆ ಗುಣಗಳು ಬೇಕು. ಅಂಕಿ ಅಂಶಗಳು ಇಟ್ಕೊಂಡು ಸರ್ಕಾರ ನಡೆಸಕ್ ಆಗಲ್ಲ. ಯಾವಾಗ್ಲೂ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೂತಿರ್ತಕ್ಕಂಥವ್ರು ಅಂಕಿ ಅಂಶಗಳು ಒಂದು ಭಾಗ ಆದ್ರೆ ಮಾನವೀಯತೆ ಗುಣಗಳು ರೈತರ ಪರವಾಗಿ ಯಾವತ್ತೂ ಕೂಡ ಓಪನ್ ಇರಬೇಕು. ಬಹುಶಃ ಅಂತ ಒಂದು ಪರಿಸ್ಥಿತಿ ಬಂದ್ರೆ ಬಾವಿಗಿಳಿದು ಕೂಡ ಒಂದು ದಿನ ಅಹೋರಾತ್ರಿ ಧರಣಿನೂ ಕೂಡ ಮಾಡ್ತಕ್ಕಂಥದಕ್ಕೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರ ಜೊತೆನಲ್ಲಿ ಶಾಸಕರು ಎಲ್ಲರೂ ಕೂಡ ತಯಾರಾಗಿದ್ದೀವಿ. ಮಳೆ ಬಾರದೆ ರೈತರು ಬಿತ್ತನೆಯನ್ನೇ ಮಾಡಿಲ್ಲ. ಕೆಲವರು ಸಾಲ ಮಾಡಿ ಬಿತ್ತನೆ ಮಾಡಿ ಬೆಳೆ ಕೂಡ ಮಳೆ ಅಭಾವದಿಂದ ಒಣಗಿ ಹೋಗುತ್ತಿದೆ. ಕುಡಿಯಲು ನೀರಿಲ್ಲ, ಬೆಳೆಗೆ ನೀರಿಲ್ಲ, ಸಾಲ ತೀರಿಸಲು ದಾರಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ಕುಮಾರಣ್ಣ ಅವ್ರದ್ದು ಸರ್ಕಾರ ಇತ್ತು, ಅಲ್ಪಾವಧಿಯ ಸರ್ಕಾರ. 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 2 ಪಕ್ಷದ ಜೊತೆ ಸಮ್ಮಿಶ್ರ ಸರ್ಕಾರ 2 ಸಲ ಸಾಲ ಮನ್ನಾ ಮಾಡಿದ್ವಿ. ಬಹುಶಃ ಇದು ನಾವು ಸುಮ್ನೆ ಏನೋ ಹೇಳ್ಕೋಬೇಕು ಅಂತಕ್ಕಂಥ ವಿಚಾರ ಅಲ್ಲ, ಇರ್ತಕ್ಕಂಥ ನೈಜ ಸ್ಥಿತಿಗತಿಗಳಿದೆ. ರೈತರು ಅಂದ ಮೇಲೆ ಎಲ್ಲಾ ಭಾಗದ ರೈತರು ನಮ್ಗೆ ಒಂದೇ ಅಂತಕ್ಕಂಥ ಮನಸ್ಥಿತಿ. ರೈತರ ನೆರವಿಗೆ ಧಾವಿಸಬೇಕಾದ ಸರ್ಕಾರ ರೈತರ ಅಳಲನ್ನ ಆಲಿಸದೆ ಕಣ್ಣು ಮೂಗು ಬಾಯಿ ಮುಚ್ಚಿಕೊಂಡು ಕುಳಿತಿರುವುದು ಅತ್ಯಂತ ದುರ್ದೈವದ ಸಂಗತಿ ಎಂದರು. ಆದ್ರೆ ಇಲ್ಲಿರ್ತಕ್ಕಂಥ ಮತ್ತೊಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ ಇಲ್ಲಿ ಬಿತ್ತನೆ ಮಾನ್ಯ ಬಂಡಪ್ಪಣ್ಣ ಅವರು ಹೇಳದಂತೆ ಸುಮಾರು 80%ಗೂ ಹೆಚ್ಚು ಬಿತ್ತನೆ ಮಾಡಿದ್ದಾರೆ. ಆದ್ರೆ 45 ದಿನಗಳು ಕಳೆದೋಗಿದೆ. ಜೂನ್ 1ನೇ ತಾರೀಕು ನಮಗೆ ಮಳೆ ಬರಬೇಕಾಗಿತ್ತು. ರೈತರ ಕಣ್ಣಲ್ಲಿನ ಕಣ್ಣೀರು, ಮುಖದಲ್ಲಿನ ಆತಂಕ ಮತ್ತು ಅಸಹಾಯಕತೆ ನಮ್ಮೆಲ್ಲರ ಎದೆ ಕಲಕಿದೆ. ರೈತರ ನೋವನ್ನ ಹೇಳಲು ಪದಗಳೇ ಸಾಲುತ್ತಿಲ್ಲ. ಕೂಡಲೇ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ಇಡೀ ಬಾಗಲಕೋಟೆ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕೆಂದರು. ಜಿಲ್ಲೆಗೆ ಸೀಮಿತವಾಗಿ ಕೃಷಿ ಸಚಿವರಾಗಿದ್ರ ನಮ್ಮಲ್ಲಿದ್ದಂಥವ್ರು ಅಥವಾ ರಾಜ್ಯಕ್ಕೆ ಕೃಷಿ ಸಚಿವರ ಅಂತಕ್ಕಂಥದ್ದು ಅವತ್ತು ಕೂಡ ನಾನು ಕೇಳಿದೆ. ಆದ್ರೆ ಯಾರು ಕೂಡ ಬಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಗಾದ್ರೂ ಕೂಡ ಒಂದು ಭೇಟಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಲಿಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಪಕ್ಷ ನಾನು ಹೇಳೋದು, ಅಥವಾ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು, ಜನ ಯಾರು ಗೆಲ್ಸಿರ್ತಾರೋ ಓಟ್ ಹಾಕಿ ಶಾಸಕರನ್ನ ಯಾರು ಮಾಡಿರ್ತೀರೋ ಅಂತವ್ರಾದ್ರೂ ಬಂದಿದಾರ ನಿಮ್ ಬಳಿ ಅಂತ ನಿನ್ನೆ ವಿಜಯಪುರದಲ್ಲಿ ಕೇಳಿದಾಗ ಅಲ್ಲೂ ಇಲ್ಲ. ಬಹುಶಃ ಇಲ್ಲೇನು ಇವತ್ತು ಬಾದಾಮಿಲಿ ಕೂತಿದೀವಿ, ಬಾಗಲಕೋಟೆಲೂ ಯಾರು ಕೂಡ ಆ ತರ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಇಲ್ಲಿವರೆಗೂ ಕೂಡ ತಲೆ ಹಾಕಿಯೂ ಕೂಡ ಮಲಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳುವಂತದ್ದು ನೋಡಿ, ಒಂದು 2-3 ಅಂಶಗಳು. ಈಗ ಕುಡಿಯೋ ನೀರಿನ ಕೂಡ ಅಭಾವ ಹೆಚ್ಚಾಗ್ತದೆ. ಕುಡಿಯೋ ನೀರಿಗೆ ಒಂದೊಂದು ತಾಲೂಕಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿ, ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿ ಆದ್ರೂ ಒಂದೊಂದು ತಾಲೂಕಿಗೆ ತಕ್ಷಣ ಬರ ಪರಿಹಾರ ಹಣವನ್ನ ಯಾವುದೇ ವಿಳಂಬವಿಲ್ಲದೆ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು. ಕೂಡಲೇ ರೈತರ ಮೇಲಿನ ಕೃಷಿ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ರಾಜ್ಯಪಾಲರಿಗೂ ಮನವಿ ಮಾಡುವ ಬಗ್ಗೆ ಹೇಳಿದ್ರು. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.